ಬೆಂಗಳೂರು ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿರುವ ಮಹಾರಾಷ್ಟ್ರದ ಶಿವಸೇನಾ ನಾಯಕ ಸಂಜಯ್ ಗಾಯಕ್ವಾಡ್, ಅರವಿಂದರ್ ಸಿಂಗ್ ಹಾಗೂ ಕೇಂದ್ರದ ರೈಲ್ವೆ ಸಚಿವರು ಆಡಿರುವ ಮಾತುಗಳನ್ನು ವಿರೋಧಿಸಿ ದುರ್ಗಾಪರಮೇಶ್ವರಿ ಗ್ರೌಂಡ್ನ ಬಳಿ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಸಮಿತಿ ಸೂಚನೆ ಮೇರೆಗೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಂತರ ಪೊಲೀಸ್ ಠಾಣೆಗೆ ತೆರಳಿ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿರುವ ಮಹಾರಾಷ್ಟ್ರದ ಶಿವಸೇನಾ ನಾಯಕ ಶಿಂದೆ ಬಣದ ಸಂಜಯ್ ಗಾಯಕ್ವಾಡ್, ಅರವಿಂದರ್ ಸಿಂಗ್ ಹಾಗೂ ಕೇಂದ್ರದ ರೈಲ್ವೆ ಸಚಿವರಾಡಿರುವ ಮಾತುಗಳನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ ಸಮಿತಿ ಸೌಮ್ಯ ರೆಡ್ಡಿ ನೇತೃತ್ವದಲ್ಲಿ ದೂರನ್ನು ದಾಖಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಜಯಶ್ರೀ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬಿಜೆಪಿ ನಾಯಕರಿಗೆ ಎಲ್ರಿಗೂ ನಮಸ್ಕಾರ. ಇದು ನಮ್ಮ ದೇಶ ಭಾರತ ಒಂದು ಪ್ರಜಾಪ್ರಭುತ್ವ. ಆದರೆ ಬಿಜೆಪಿಯ ಮುಖಂಡರು, ಬಿಜೆಪಿಯ ನಾಯಕರು, ನಮ್ಮ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನೇನು ಮಾತಾಡಿದ್ದಾರೆ ನಾವೆಲ್ಲರೂ ಸಹ ನಾವು ನೋಡಿದ್ದೀವಿ. ಆದರೂ ಸಹ ಅವ್ರ ಬಗ್ಗೆ ಇನ್ನೂ ಏನೂ ಕ್ರಮ ತಗೊಂಡಿಲ್ಲ. ಅವರು ಬರೀ ದ್ವೇಷದ ಮಾತುಗಳೇ ಅಲ್ಲ, ಅವರ ನಾಲಿಗೆ ಕತ್ತರಿಸಿ ಹಾಕಿದ್ರೆ 11 ಲಕ್ಷ ಕೊಡ್ತೀನಿ ಅಂತ ಒಬ್ಬರು ಸಂಜಯ್ ಗಾಯಕ್ವಾಡ್ ಅವ್ರು ಹೇಳಿದ್ದಾರೆ. ಇನ್ನೊಬ್ಬರು ಏನಂತ ಹೇಳ್ತಾರೆ, ಅವರ ಅಜ್ಜಿ ಶ್ರೀಮತಿ ನಮ್ಮ ದಿವಂಗತ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಏನಾಯಿತು ಇವರಿಗೂ ಅದೇ ರೀತಿ ಆಗುತ್ತೆ ಅಂತ. ಇನ್ನೊಬ್ಬರು ಏನಂತ ಹೇಳ್ತಾರೆ ಅಂದರೆ ಅವರು ಟೆರರಿಸ್ಟ್, ಉಗ್ರವಾದಿ ಅಂತ. ಈಗ ಇವರೇನೋ ಸಾಮಾನ್ಯ ಜನರಲ್ಲ, ಇವರು BJPಯ ಮುಖಂಡರು, MLAಗಳು, ಶಿವಸೇನಾ ಅಂದರೆ BJP ಅಲಯನ್ಸ್ ಇರೋರು ಮತ್ತು BJPಯ ಮಿನಿಸ್ಟರ್ಸು, MLA ಈ ರೀತಿ ಮಾತಾಡಿರೋದು ನಿಜವಾಗ್ಲೂ ಇಡೀ ದೇಶ ನೋಡ್ತಾ ಇದೆ. ಒಬ್ಬ ಸಿಟ್ಟಿಂಗ್ ಲೀಡರ್ ಆಫ್ ಅಪೋಸಿಷನ್ ಬಹಳ ವರ್ಷ ಸಂಸದರಾಗಿದ್ದಾರೆ, ಅವರನ್ನು ಈ ರೀತಿ ಮಾತಾಡಿ ನಿಜವಾಗ್ಲೂ ಏನು ಆ್ಯಕ್ಷನ್ ತಗೊಂಡಿಲ್ಲ ಅಂದರೆ, ಮತ್ತು ಈಗ ಸಾಮಾನ್ಯ ಜನರೆಲ್ಲ ಹೋಗ್ಬೇಕು.
ನಾವೆಲ್ಲರೂ ಸಹ ಈ ದ್ವೇಷದ ರಾಜಕೀಯ ಬಿಡಬೇಕು. ಆಮೇಲೆ ಈ ರೀತಿ ಮಾತಾಡಿರೋರ ಬಗ್ಗೆ ನಾವು ಎಲ್ಲರೂ ಇವತ್ತು ನಮ್ಮ ಬೆಂಗಳೂರು ದಕ್ಷಿಣದ ಎಲ್ಲ ಮಹಿಳೆಯರು ಎಲ್ಲರೂ ಸಹ ನಾವು ಬಂದಿದ್ದೀವಿ. ಯಾಕಂದರೆ ಒಬ್ಬ ಜನಪ್ರತಿನಿಧಿ ನಮ್ಮ ಮುಖಂಡರ ಮೇಲೆ, ನಮ್ಮ ಲೀಡರ್ ಆಫ್ ಆಪೋಸಿಷನ್ ಅಂತ ಶ್ರೀ ರಾಹುಲ್ ಗಾಂಧಿಯವ್ರ ಬಗ್ಗೆ ಈ ರೀತಿ ಮಾತಾಡಿದ್ದಾರೆ. ನಾವೆಲ್ಲರೂ ಸಹ ಹೋಗಿ ಈಗ ಪೊಲೀಸ್ ಸ್ಟೇಷನ್ಗೂ ಈಗ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಆಮೇಲೆ ಈಗ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೇಕು. ಯಾಕಂದರೆ ಏನಾಗ್ತಿದೆ ನಮ್ಮ ದೇಶದಲ್ಲಿ, ಏನಾಗ್ತಿದೆ ನಮ್ಮ ರಾಜ್ಯದಲ್ಲಿ, ಒಬ್ಬ ವಿರೋಧ ಪಕ್ಷದ ನಾಯಕರ ಬಗ್ಗೆ ಈ ರೀತಿ ಮಾತಾಡಿ ಆದಮೇಲೂ ಸಹ ಅವ್ರು ಏನೂ ಕ್ರಮ ತಗೊಂಡಿಲ್ಲ ಅಂದರೆ ಅವ್ರು ಒಪ್ಕೋತಿದ್ದಾರೆ. ಸರಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾವೇನು ನಿಮ್ಮ ಮೇಲೆ ಕ್ರಮ ತಗೊಳ್ಳೋದಿಲ್ಲ. ಸುರಕ್ಷತೆ ಇರಬೇಕು ನಮ್ಮೆಲ್ಲರೂ. ಅವ್ರ ಬಗ್ಗೆನೇ ಈ ರೀತಿ ಮಾತಾಡ್ತಾರೆ ಅಂದರೆ ಸಾಮಾನ್ಯ ಜನರ ಬಗ್ಗೆ ನಾವು ಎಲ್ಲೋ ಒಂದು ಕಡೆ ಆಲೋಚನೆ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಸೊ ನಮ್ಮ ಇಡೀ ದೇಶದಲ್ಲಿ ಪ್ರತಿಭಟನೆ ಆಗ್ತಾಯಿದೆ. ಇದೊಂದೇ ಅಲ್ಲ, ನಾವು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ಏನೇನಾಗ್ತಿದೆ ಅಂತ. ಒಬ್ಬ ನಮ್ಮ ರಾಜ್ಯದ ಒಬ್ಬ BJP ಶಾಸಕರು ಶ್ರೀ ಮುನಿರತ್ನ ಅವರು ಮಹಿಳೆಯರ ಬಗ್ಗೆ, ದಲಿತರ ಬಗ್ಗೆ ಮತ್ತು ಒಕ್ಕಲಿಗರ ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತ ಸಹ ನಾವು ನೋಡಿದ್ದೀವಿ. ಅದೊಂದೇ ಅಲ್ಲ, ಮೊನ್ನೆ ನಾವೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲೂ ನಾವು ನೋಡಿದ್ದೀವಿ. ಒಬ್ಬ ಮಹಿಳೆ ಬಂದು ರೇಪ್ ಕೇಸ್ ಸಹ ಫೈಲ್ ಕಂಪ್ಲೇಂಟ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನು ಅಂದರೆ ಏಡ್ಸ್ HIV ಹರಡಿಸೋ ಮೂಲಕ ಇಟ್ ಈಸ್ ಅ ವೆರಿ ಸಿವಿಯರ್ ಒಫೆನ್ಸ್. ಇವರೊಬ್ಬ ಸಾಮಾನ್ಯ ಜನ, ಇವರೊಬ್ಬ ಶಾಸಕ, ಇದೆಲ್ಲ ನಾವು ಏನೇನು ಕೇಳ್ಪಟ್ಟಿದ್ದೀವೋ, ಏನೇನು ನಾವು ಸಾಮಾಜಿಕ ಜಾಲತಾಣದಲ್ಲಿ ನಾವೇನೇನು ಮೀಡಿಯಾಲಿ ನಾವೆಲ್ಲರೂ ಸಹ ನೋಡ್ತಾ ಇದ್ದೀವೋ, ಇದು ಸರಿ ಅಂದರೆ, ಇದು ಕರೆಕ್ಟ್ ಅಂದರೆ, ಆ್ಯಕ್ಯುರೇಟ್ ಇದ್ದರೆ ದಯವಿಟ್ಟು ಕ್ರಮ ತಗೋಬೇಕು. ಇಟ್ ಈಸ್ ಅ ವೆರಿ ವೆರಿ ಸೀರಿಯಸ್ ಒಫೆನ್ಸ್. ಯಾಕಂದರೆ ಒಬ್ಬ ಶಾಸಕರಾಗಿ ನಾವೆಲ್ಲರೂ ರಕ್ಷಣೆ ಮಾಡಬೇಕು, ನಮ್ಮ ಪರ ಮಾತಾಡಬೇಕು, ಕಾಪಾಡಬೇಕು. ಅವರೇ ಈ ರೀತಿ ಮಾತಾಡಿದ್ದಾರೆ, ಈ ರೀತಿ ಮಾಡಿದ್ದಾರೆ ಅಂದರೆ ಯಾರಿಗೂ ನಮ್ಮ ಕನ್ನಡಿಗರಾಗಿರಲಿ ಇಡೀ ದೇಶ ಸುರಕ್ಷಿತವಾಗಿಲ್ಲ. ನಾವೆಲ್ಲರೂ ಸಹ ದೇಶದ ಎಲ್ಲ ನಮ್ಮ ಕನ್ನಡಿಗರ ಎಲ್ಲ ಮಹಿಳೆಯರು ನಾವು ಖಂಡಿಸ್ತೀವಿ. ಧನ್ಯವಾದ. ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ನಮ್ಮ ಕೇಂದ್ರದ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರ ನಾಲಿಗೆನ ಕತ್ತರಿಸಿದ್ರೆ 11 ಲಕ್ಷ ಕೊಡ್ತೀನಿ ಅನ್ನೋ BJP ಕೇಂದ್ರದ ನಾಯಕರುಗಳ ವಿರುದ್ಧ ನಾವಿವತ್ತು ಪ್ರತಿಭಟನೆ ಮಾಡ್ತಿದ್ದೀವಿ ನಮ್ಮ ಮೇಡಮ್ ಅವರ ನೇತೃತ್ವದಲ್ಲಿ. ಖಂಡಿತ ಈ ಹೇಳಿಕೆ ಮತ್ತು ನಮಗೆ ಒಂದು ನೋವನ್ನು ತಂದಿದೆ ಹೆಣ್ಣುಮಕ್ಳಿಗೆ. ಯಾಕೆಂದರೆ ಇಂದಿರಾ ಗಾಂಧಿ ಅವರ ಪಕ್ಷ ಅಂತ ಹೇಳಿದ್ರೆ ಮಹಿಳೆಯರಿಗೆ ಹೆಚ್ಚಿನ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಪಕ್ಷ. ಅಂಥ ಒಂದು ನಾಯಕನ ಆ ಕುಟುಂಬದ ಕುಡಿನ ಸೇಮು ನಿಮ್ಮ ಅಜ್ಜಿ ಥರನೇ ನೀನು ಹಾಕ್ತೀಯ ಅಂತ ಹೇಳಿದ್ದಾರೆ. ಇದು ಎಷ್ಟು ಮಟ್ಟಿಗೆ BJPಯವರ ಸಂಸ್ಕೃತಿನ ತೋರಿಸುತ್ತೆ. ಹಾಗಾಗಿ ಇವತ್ತು ಅವ್ರ ವಿರುದ್ಧ ನಾವೆಲ್ಲ ಮಹಿಳೆಯರು ಬೆಂಗಳೂರು ದಕ್ಷಿಣ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷಗಳು, ಜಿಲ್ಲಾ ಕಮಿಟಿ, ಸ್ಟೇಟ್ ಕಮಿಟಿ ಮತ್ತು ಎಲ್ಲ ನಮ್ಮ ವಾರ್ಡ್ ಅಧ್ಯಕ್ಷಗಳು ಪ್ರತಿಯೊಬ್ಬರು ಇವತ್ತು ನಮ್ಮ ಮೇಡಮ್ ನೇತೃತ್ವದಲ್ಲಿ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಮುಂದುವರಿತೆ. ಈ ಹೇಳಿಕೆ ವಾಪಸ್ ತಗೋಬೇಕು, ನಮ್ಮ ರಾಹುಲ್ ಗಾಂಧಿ ಅವರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ, ಮತ್ತು ಈ BJPಯ ಕೇಂದ್ರ ಸರ್ಕಾರ ಹೋಗಬೇಕು, ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದ ಸರ್ಕಾರ ಬರಬೇಕು. ಆವಾಗ ಎಲ್ಲ ಮಹಿಳೆಯರು ಎಲ್ಲರೂ ಸುರಕ್ಷಿತಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವಂತೂ ಈ ಮೂಲಕ ಭಾವಿಸ್ತೀವಿ. ಮತ್ತು ಕೇಂದ್ರ ಸರ್ಕಾರ ತೊಲಗಿದ್ರೆ ಖಂಡಿತ ಈ ಥರ ಹೇಳಿಕೆಗಳು ಇರಲ್ಲ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇವತ್ತು ನಾವು ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಅಲ್ಕಾ ಲಂಬಾ ಮೇಡಮ್ ಅವರ ಆದೇಶದ ಮೇರೆಗೆ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಸೌಮ್ಯ ರೆಡ್ಡಿ ಮೇಡಮ್ ಅವರ ಸೂಚನೆಯ ಮೇರೆಗೆ ಕೇಂದ್ರ BJP ಸರ್ಕಾರದ ನಾಯಕರುಗಳು ನಮ್ಮ ಲೋಕಸಭಾ ಅಪೋಸಿಷನ್ ಪಾರ್ಟಿ ಲೀಡರ್ ಆದಂತಹ ರಾಹುಲ್ ಗಾಂಧಿ ಅವರ ಬಗ್ಗೆ ಏನು ಅವಹೇಳನಕಾರಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ, ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ಲೀಡರ್ ಆಫ್ ದಿ ಅಪೋಸಿಷನ್ ಅಂದರೆ ಏನು? ಈಸ್ ಅ ಶ್ಯಾಡೋ ಆಫ್ ದಿ ಗೌರ್ಮೆಂಟ್. ಸೊ ಶ್ಯಾಡೋ ಆಫ್ ದಿ ಗೌರ್ಮೆಂಟ್ ಅಂದರೆ ಪ್ರಧಾನಮಂತ್ರಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಈಕ್ವಲ್ ರೈಟ್ಸು ಅಪೋಸಿಷನ್ ಲೀಡರ್ಗೂ ಇರುತ್ತೆ. ಅವರ ಬಗ್ಗೆನೇ ಈ ಥರ ಮಾತಾಡ್ತಾ ಇದ್ದರೆ ಪ್ರಧಾನಮಂತ್ರಿಗಳು ಕಣ್ಣು ಮುಚ್ಕೊಂಡು ಕಿವಿ ಕೇಳಿಸದೆ ಬಾಯಿಲ್ದವ್ರ ಥರ ಕೂತಿದ್ದಾರಲ್ಲ, ಅವರಿಗೆ ಈ ಒಂದು
ಪ್ರತಿಭಟನೆಗಳನ್ನು ನೋಡಿ ಆದರೂ ಮಾತಾಡ್ತಾರ ಅಂತ ಅವ್ರ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ಸೌಮ್ಯ ರೆಡ್ಡಿ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕದಾದ್ಯಂತ ಇದೇ ಪ್ರತಿಭಟನೆ ಬೃಹತ್ ಮಟ್ಟದಲ್ಲಿ ನಡೆಯುತ್ತೆ. ನಾವು ರಾಹುಲ್ ಗಾಂಧಿ ಅವರ ವಿರುದ್ಧ ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲ ವಾಪಸ್ ತಗೋವರೆಗೂ ಈ ಹೋರಾಟ ಮಾಡ್ತೀವಿ. ಜೈ ಹಿಂದ್,